ಹರಿ ಓಂ. ಎಲ್ಲರಿಗೂ ನಮಸ್ತೆ. ಇವತ್ತಿನ ದಿನ ನಾವು ಧರ್ಮಕ್ಷೇತ್ರ ಹಾಗೂ ಕುರುಕ್ಷೇತ್ರ ಭಗವದ್ಗೀತೆಯ ಮೊದಲನೇ ಅಧ್ಯಾಯದಲ್ಲಿ ಮೊದಲನೇ ಶ್ಲೋಕ ಧೃತರಾಷ್ಟ್ರ ಹೇಳುವಂಥದ್ದು. ಅದರಲ್ಲಿ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಯುತ್ಸವ ಅಂತ ಹೇಳ್ತಾನಲ್ವಾ. ಆ ಧರ್ಮಕ್ಷೇತ್ರವಾದಂತಹ ಕುರುಕ್ಷೇತ್ರ ಅಂತ ಅಲ್ಲಿ ಹೇಳಿದ್ದಾರೆ. ಆ ಧರ್ಮಕ್ಷೇತ್ರ ಕುರುಕ್ಷೇತ್ರ ಅಂತ ಆ ಸ್ಥಳಕ್ಕೆ ಹೆಸರು ಬರೋದಕ್ಕೆ ಕಾರಣ ಏನು, ಅದರ ಹಿನ್ನೆಲೆ ಏನು ಅನ್ನೋದನ್ನ ಇವತ್ತಿನ ದಿನ ನಾವು ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಚಂದ್ರವಂಶದ ದೊರೆಗಳಲ್ಲಿ ಕುರು ಎಂಬಂತಹ ರಾಜ ಕೂಡ ಒಬ್ಬ. ಆ ಕುರು ಎಂಬಂತಹ ರಾಜ ಒಂದು ಮಹತ್ತರವಾದಂತಹ ಯಜ್ಞವನ್ನು ಮಾಡಬೇಕು ಅಂತ ಹೇಳಿ ಭೂಮಿಯನ್ನು ಅನ್ವೇಷಣೆ ಮಾಡ್ತಾನೆ, ಎಲ್ಲಿ ಈ ಯಜ್ಞವನ್ನು ಮಾಡಬೇಕು ಅಂತ. ಆಗ ಅವನಿಗೆ ಸಿಗೋ ಅಂಥದ್ದು, ಹಿಂದೆ ಅವತಾರ ಸ್ವರೂಪಿಯಾದಂತಹ ಪರಶುರಾಮರು ಕ್ಷತ್ರಿಯರನ್ನು ಸಂಹಾರ ಮಾಡಿ ಪಿತೃತರ್ಪಣ ಮಾಡಬೇಕು ಅನ್ನೋ ಕಾರಣಕ್ಕೆ ಸ್ಯಮಂತ ಪಂಚಕದ ಆ ಒಂದು ಪರಿಸರವನ್ನು ಅವರು ಆಯ್ಕೆ ಮಾಡಿಕೊಂಡಿರ್ತಾರೆ. ಅಲ್ಲೇ ಅದರ ಸಮೀಪದಲ್ಲಿ ಸರಸ್ವತಿ ಮತ್ತು ದೃಷದ್ವತಿ ಎಂಬಂತಹ ಎರಡು ನದಿಗಳು ಕೂಡ ಹರಿದು ಹೋಗ್ತಿರುತ್ತೆ. ಹಾಗೆ ತರಂತುಕ, ರಾಮಹ್ರದ, ಮಚುಕ್ನಕ, ಆರಂತುಕ ಮತ್ತು ವಿಶಸನ ಎಂಬಂತಹ 5 ಕ್ಷೇತ್ರಗಳ ಪುಣ್ಯಭೂಮಿ ಅದಾಗಿರುತ್ತೆ. ಅದನ್ನು ಈ ಒಬ್ಬ ಕುರು ಮಹಾರಾಜ ಆಯ್ಕೆ ಮಾಡಿಕೊಳ್ತಾನೆ. ಈ ಪವಿತ್ರವಾದಂತಹ ಸನ್ನಿಧಿಯಲ್ಲಿ, ಈ ಪವಿತ್ರ ಸ್ಥಳದಲ್ಲಿ ಬ್ರಹ್ಮ ಮತ್ತು ದೇವಾದಿದೇವತೆಗಳು ಕೂಡ ಪೂರ್ವದಲ್ಲಿ ಹೋಮ ಹವನಾದಿಗಳನ್ನು ಮಾಡಿದ್ರು ಅನ್ನುವಂತಹ ಪ್ರತೀತಿ ಕೂಡ ಇದೆ. ಇಂತಹ ಕ್ಷೇತ್ರವನ್ನು ಕುರು ಮಹಾರಾಜ ಆಯ್ಕೆ ಮಾಡಿಕೊಂಡಿದ್ದಾನೆ. ಈಗ ಆತ ಏನು ಮಾಡ್ತಾನೆ, ಯಾವ ಯಜ್ಞವನ್ನು ಮಾಡ್ತಾನೆ ಅಂತಂದರೆ, ಕುರು ರಾಜ ಯಮಧರ್ಮನನ್ನು ತಪಸ್ಸು ಮಾಡಿ ಅವನನ್ನು ಒಲಿಸ್ಕೊಂಡು ಅವನಿಂದ ಕೋಣವನ್ನು ಪಡ್ಕೊಳ್ತಾನೆ, ಯಮನ ಕೋಣವನ್ನು ಪಡ್ಕೊಳ್ತಾನೆ. ಪರಶಿವನಿಂದ ನಂದಿಯನ್ನು ಪಡ್ಕೊಳ್ತಾನೆ. ಹಾಗೆ ವಿಶ್ವಕರ್ಮನಿಂದ ಬಂಗಾರದ ನೇಗಿಲನ್ನು ಪಡ್ಕೊಳ್ತಾನೆ. ಈ ಇಷ್ಟನ್ನು ಯಾಕೆ ಪಡ್ಕೊಳ್ತಾನೆ ಅಂದರೆ, ಅವನು ಆಯ್ಕೆ ಮಾಡ್ಕೊಂಡಿದ್ನಲ್ವ ಭೂಮಿ, ಆ ಭೂಮಿಯನ್ನು ಉಳುಮೆ ಮಾಡೋದಕ್ಕೋಸ್ಕರ. ಭೂಮಿಯನ್ನು ಉಳಬೇಕಾದ್ರೆ, ನೇಗಿಲನ್ನು ಕಟ್ಟಬೇಕಾದ್ರೆ 2 ಹಸುಗಳ ಅವಶ್ಯಕತೆ ಇರುತ್ತಲ್ವಾ. ಹಾಗಾಗಿ ಯಮನಿಂದ ಕೋಣವನ್ನು ಪಡ್ಕೊಳ್ತಾನೆ, ಪರಶಿವನಿಂದ ನಂದಿಯನ್ನು ಪಡ್ಕೊಂಡು ನೇಗಿಲು ಬೇಕಲ್ವಾ ಉಳುಮೆಯನ್ನು ಮಾಡೋದಕ್ಕೆ. ಅದಕ್ಕಾಗಿ ವಿಶ್ವಕರ್ಮನಿಂದ ಅವನು ಬಂಗಾರದ ನೇಗಿಲನ್ನು ಪಡ್ಕೊಂಡು ಉಳುಮೆಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಅವನು ಉಳುಮೆ ಮಾಡಬೇಕಾದ್ರೆ ಇಂದ್ರ ಪ್ರತ್ಯಕ್ಷನಾಗಿ ಯಾಕಾಗಿ ಉಳ್ತಾ ಇದೆಯಾ ನೀನು ಅಂತ ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ಕುರುಭೂಪತಿ ಏನು ಹೇಳ್ತಾನಂದರೆ, ಧರ್ಮದ ಬೀಜವನ್ನು ಬಿತ್ತಿ ಬೆಳೆಸೋದಕ್ಕೆ ಅಂತ ಅವನು ಉತ್ತರವನ್ನು ಕೊಡ್ತಾನೆ. ಆಗ ಇಂದ್ರನಿಗೆ ಅರ್ಥನೇ ಆಗಲ್ಲ, ಆಶ್ಚರ್ಯ ಆಗತ್ತೆ. ಅಯ್ಯೋ, ಇವನು ಏನು ಹೇಳ್ತಿದ್ದಾನೆ ಅಂತ. ಆದರೂ ಕೂಡ ಅವನೇನು ಅಲ್ಲಿ ಮತ್ತೆ ಪ್ರಶ್ನೆ ಮಾಡಲಿಕ್ಕೆ ಆಗಲ್ಲ. ಅಯ್ಯೋ, ದೇವಲೋಕದ ಇಂದ್ರನಿಗೆ ಇಷ್ಟು ಗೊತ್ತಾಗಲ್ವಾ ಅಂತ ಹೇಳಿ ಏನಾದರೂ ಅನ್ಕೊಂಡ್ಬಿಟ್ರೆ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿಂದ ಅವನು ಹೊರಟೋಗ್ಬಿಡ್ತಾನೆ. ಮತ್ತೆ ಅಂದರೆ ಅರ್ಥ ಆಯಿತು ಅನ್ನೋ ರೀತಿಯಲ್ಲಿ ಅವನು ಒಂದು ಮುಗುಳ್ನಗೆಯನ್ನು ಬೀರಿ ಅಲ್ಲಿಂದ ಹೊರಟೋಗ್ತಾನೆ. ಅದೇ ಸಮಯದಲ್ಲಿ ಮತ್ತೆ ಸ್ವಲ್ಪ ಹೊತ್ತಿಗೆ ನಾರದರು ಹೋಗಿ ಶ್ರೀಹರಿಗೆ ಹೇಳ್ತಾರೆ, ಈ ರೀತಿ ಕುರುಭೂಪತಿ ಭೂಮಿಯನ್ನು ಉಳುಮೆ ಮಾಡ್ತಿದ್ದಾನೆ, ಯಾಕೆ ಅಂತ ಹೇಳಿ ತಿಳ್ಕೊಳ್ಳಿ ಅಂತ ಹೇಳಿದಾಗ, ಈಗ ನಾರಾಯಣ ಏನು ಮಾಡ್ತಾರೆ, ಒಬ್ಬ ವೃದ್ಧ ಬ್ರಾಹ್ಮಣನ ವೇಷದಲ್ಲಿ ಹೋಗ್ಬಿಟ್ಟು ಕುರುರಾಜನಿಗೆ ಮತ್ತೆ ಅಲ್ಲಿ ಪ್ರಶ್ನೆಯನ್ನು ಮಾಡ್ತಾರೆ. ಮೊದಲು ಹೇಗೆ ಇಂದ್ರ ಕೇಳಿದ್ನೋ ಅದೇ ಪ್ರಶ್ನೆಯನ್ನು ನಾರಾಯಣ ಕೂಡ ಮಾಡ್ತಾರೆ. ಆ ಕುರುರಾಜನ ಉತ್ತರದಲ್ಲಿ ಏನೂ ಬದಲಾವಣೆ ಆಗೋದಿಲ್ಲ. ಆ ಬ್ರಾಹ್ಮಣ ಸ್ವರೂಪಿಯಾದಂತಹ ಶ್ರೀಹರಿಗೂ ಕೂಡ ಅದೇ ಉತ್ತರವನ್ನು ಕೊಡ್ತಾನೆ. ಆಗ ನಾರಾಯಣ ಕೇಳ್ತಾರೆ, ಹೇಗೆ ಬಿತ್ತೀಯಾ ಅಂತ ಹೇಳಿದೆ ಅಲ್ವಾ, ಬಿತ್ತನೆ ಮಾಡ್ತೀಯಾ ಅಂದ್ಬಿಟ್ಟು, ಯಾವ ರೀತಿ ಬಿತ್ತನೆಯನ್ನು ಮಾಡ್ತೀಯಾ ಮತ್ತು ಅದನ್ನು ಯಾವ ರೀತಿ ಪೋಷಣೆಯನ್ನು ಮಾಡ್ತೀಯಾ ಅಂತ ಕುತೂಹಲದಿಂದ ಕೇಳಿದಾಗ ಆಗ ಕುರುರಾಜ ಹೇಳ್ತಾನೆ, ನನ್ನ ಮನಸ್ಸಿನ ಅನಿಸಿಕೆಯನ್ನು ನಾನು ನಿಮ್ಮ ಹತ್ರ ಹೇಳ್ಕೊಳ್ತೀನಿ. ಏನಂದರೆ, ನೀವು ಕೇಳಿದಂತಹ ಪ್ರಶ್ನೆಗೆ ಸರಿಯಾಗಿ ನಾನು ಉತ್ತರಿಸಬಹುದು, ಆದರೆ ಆ ಧೈರ್ಯ ನನ್ನಲ್ಲಿಲ್ಲ. ಯಾಕಂದರೆ ಪ್ರಾಮಾಣಿಕವಾಗಿ ಹೇಳೋದಿದ್ರೆ ನನಗೆ ಯುಕ್ತವಾದಂತಹ ಮಾರ್ಗದ ಅರಿವು ನನಗಿಲ್ಲ. ಸಜ್ಜನರು ನಡೆದು ಹೋದಂತಹ ದಾರಿಯನ್ನು ನಾನು ಅರ್ಥ ಮಾಡಿಕೊಂಡು ನಿಷ್ಠಾಪರನಾಗಿ ಸದಾಚಾರವನ್ನು ನಾನು ಬೆಳೆಸ್ಕೊಂಡು ಬಂದಿದ್ದೀನಿ.
ನನ್ನ ಮನಸ್ಸಿನಲ್ಲಿ ಏನೇನೋ ಆಸೆಗಳು ಅಂಟ್ಕೊಂಡಿದ್ದಾವೆ. ಈ ಪ್ರದೇಶವನ್ನು ಧರ್ಮಕ್ಷೇತ್ರವನ್ನಾಗಿ ಮಾಡುವಂತಹ ತುಂಬ ಬಲವಾದ ಇಚ್ಛೆ ನನಗಿದೆ. ಅದಕ್ಕಾಗಿ ನಾನು ಪ್ರಯತ್ನವನ್ನು ಮಾಡ್ತಿದ್ದೀನಿ. ನನ್ನ ಈ ಶರೀರ ಏನಿದೆ ಇದು ನಶ್ವರವಾದಂಥದ್ದು. ಈ ಶರೀರವನ್ನು ಇಲ್ಲಿ ಚೆಲ್ಲಿಯಾದರೂ ಕೂಡ ನನ್ನ ಗುರಿಯನ್ನು ಮುಟ್ಟಬೇಕು ಎಂಬಂತಹ ಹಂಬಲ ನನಗಿದೆ. ನನ್ನ ಈ ಕ್ರಿಯೆ ಏನಿದೆ, ನನ್ನ ಈ ಕರ್ಮ, ನಾನು ಮಾಡ್ತಿರುವಂತಹ ಯಜ್ಞ ಏನಿದೆ ಅದು ಭಗವಂತನಿಗೆ ಪ್ರಿಯವಾಗಬೇಕು. ಹಾಗೆ ನನ್ನ ಈ ಕರ್ಮ ಈ ಮುಂದೆ ಬರುವಂತಹ ಪೀಳಿಗೆಯ ಇಡೀ ಜಗತ್ತಿನ ಒಳಿತಿಗೆ ಇದು ಕಾರಣ ಆಗಬೇಕು ಅಂತ ಹೇಳಿ, ಯಜ್ಞದ ಅಧಿಪತಿ ಯಾರು ಅಂದರೆ ಆ ಭಗವಂತನೇ ಆಗಿದ್ದಾನೆ ಇದಕ್ಕೆ ಅಂತ ಹೇಳಿ, ನನ್ನ ಈ ಶರೀರವನ್ನು ನಾನು ಈ ಕ್ಷೇತ್ರದಲ್ಲಿ ಅರ್ಪಣೆ ಮಾಡಿ ಈ ಮಣ್ಣಿನ ಜೊತೆ ಮಣ್ಣಾಗಿ ಬೆರೆತು ಹೋಗ್ತೀನಿ. ಮುಂದೆ ಈ ಭವ್ಯವಾದಂತಹ ಕ್ಷೇತ್ರದಲ್ಲಿ ಮಾಡ್ತಕ್ಕಂತಹ ಎಲ್ಲ ಸತ್ಕಾರ್ಯಗಳಲ್ಲೂ ಕೂಡ 100ಕ್ಕೆ 100ರಷ್ಟು ಫಲ ಸಿದ್ಧಿಸ್ಲಿ ಅಂತ ಹೇಳಿ ಅವನು ಆ ಬ್ರಾಹ್ಮಣೋತ್ತಮರಲ್ಲಿ ಹೇಳ್ಕೊಳ್ತಾನೆ. ರಾಜನ ಈ ದೃಢವಾದಂತಹ ಚಿತ್ತವನ್ನು ಕಂಡು ವೃದ್ಧ ಬ್ರಾಹ್ಮಣ ತುಂಬ ಹರ್ಷಿತನಾಗ್ತಾನೆ. ಆಗ ಆತ ಹೇಳ್ತಾನೆ, ಬ್ರಾಹ್ಮಣನ ವೇಷಧಾರಿಯಾದಂತಹ ನಾರಾಯಣ, ಹೇ ರಾಜ, ನೀನು ಉಳ್ತಾ ಇರು, ಬಿತ್ತುವಂತಹ ಕೆಲಸವನ್ನು ನಾನು ಮಾಡ್ತೀನಿ ಅಂತ. ಈ ಕ್ಷೇತ್ರ ಫಲವನ್ನು ವಿಪುಲವಾಗಿ ಬೆಳೆಸುತ್ತೆ. ಯಾರಿಗೆ ಶ್ರದ್ಧೆ ಇರುತ್ತೋ ಅಂಥವರು ಶ್ರದ್ಧಾನ್ವಿತರು ಆ ಫಲವನ್ನು ಕುಯ್ಲಿ, ಹಾಗೆ ಪುನಃ ಅದನ್ನು ಬಿತ್ತಿ ಬೆಳೆಸಲಿ ಅಂಥೇಳಿ, ನಿನ್ನ ಈ ಕಾರ್ಯ ಏನಿದೆ ಅದು ನಿರ್ವಿಘ್ನವಾಗಿ ನಡೀಲಿ, ನಾನು ನಿನಗೆ ಸಹಾಯಕನಾಗಿ ಹಿಂಬಾಲಿಸ್ತೇನೆ ಅಂತ ಹೇಳಿ ನಾರಾಯಣ ಹೇಳ್ತಾರೆ. ಮತ್ತೆ ಭೂಮಿಯನ್ನು ಉಳುವಂತಹ ಈ ಪವಿತ್ರವಾದಂತಹ ಕಾರ್ಯ ಮತ್ತೆ ಪ್ರಾರಂಭ ಆಗತ್ತೆ. ಕುರುಭೂಪತಿ ಉಳುಮೆಯನ್ನು ಮಾಡ್ತಾ ಇರ್ತಾನೆ. ಆಗ ಶ್ರೀಹರಿಯ ದಿವ್ಯ ಸುದರ್ಶನ ಚಕ್ರ ಆ ಕುರುಭೂಪತಿಯನ್ನು ಅನುಸರಿಸಿ ಅವನ ಶರೀರವನ್ನು ಛಿದ್ರವನ್ನಾಗಿ ಮಾಡುತ್ತೆ. ಆ ಅರಸನ ದೇಹ ನಶಿಸಿ ಹೋಗಿ ಅವನ ಆಸೆ ಈಡೇರುತ್ತೆ. ಮಣ್ಣಿಗೆ ಅರ್ಪಿಸಲ್ಪಟ್ಟಂತಹ ಆ ನುಚ್ಚುನೂರಾದಂತಹ ಮಾಂಸಖಂಡಗಳಿಂದ ಆ ಮಣ್ಣು ಪವಿತ್ರವಾಗಿ ಸುದರ್ಶನ ಮರೆಯಾಗತ್ತೆ. ಅವನ ದೇಹವೆಲ್ಲ ಛಿದ್ರವಾಗಿ ಮಣ್ಣಲ್ಲಿ ಮಣ್ಣಾಗಿ ಬೆರೆತು ಹೋಗ್ಬಿಡುತ್ತೆ. ಇಹದಲ್ಲಿ ಕ್ಷೇತ್ರಪಾಲಕನಾಗಿ ಸರ್ವಾರ್ಪಣ ಮನೋಭಾವನೆಯಿಂದ ತನುವನ್ನು ಅರ್ಪಿಸಿದಂತಹ ಕುರುರಾಜನ ಹೆಸರು ಅಮರವಾಗಿ ಉಳ್ಕೊಳ್ಳುತ್ತೆ. ಭಗವಂತನ ಸುದರ್ಶನ ತತ್ವ ಮಾತ್ರ ಉಳಿದು ಆ ಭೂಮಿ ಧರ್ಮಕ್ಷೇತ್ರವಾದಂತಹ ಕುರುಕ್ಷೇತ್ರವಾಗಿ ಪ್ರಸಿದ್ಧಿಯನ್ನು ಪಡೆಯುತ್ತೆ. ಆ ಕುರು ಮಹಾರಾಜ ತನ್ನ ತ್ಯಾಗದಿಂದಾಗಿ ಆ ಭೂಮಿಯನ್ನು ಕುರುಕ್ಷೇತ್ರವನ್ನಾಗಿ, ಅವನ ಒಂದು ತ್ಯಾಗದ ಪರಿಣಾಮವಾಗಿ ಆ ಒಂದು ಕ್ಷೇತ್ರಕ್ಕೆ ಕುರುಕ್ಷೇತ್ರ ಎಂಬಂತಹ ಹೆಸರು ಬರುತ್ತೆ.